ಶುನೇಮಿಯ ಸ್ತ್ರೀ ಅವಳೇನು ಮಾಡ್ತಾಳೆ, ಘನಪಡಿಸಿದ್ಲು ದೇವಸೇವಕನ. ಅವರ ವಂಶವು ಅಲ್ಲಿ ಬೆಳೆಯಲ್ಪಡಿತ್ತು. ಅವರ ವಂಶ ಬೆಳೆಯಲ್ಪಡಿತು. ನೋಡಿ, ಎಷ್ಟೇ ಆಸ್ತಿ ಇದ್ರೂ ಅವ್ರಿಗೇನಾಗಿಲ್ಲ, ಮಕ್ಕಳಿರಲಿಲ್ಲ. ಮಕ್ಕಳಿಲ್ಲದೆ ಇರೋದ್ರಿಂದ ಎಲ್ಲ ಊರ ಜನರು ಅವಳನ್ನ ಬಂಜೆ ಅಂತ ಹೇಳಿದ್ರು. ಆದ್ರೂ ಅವಳು ಏನು ಮಾಡ್ತಾ ಇದ್ಲು, ಬಂಜೆ ಒಂದು ಪಕ್ಕ ಇದ್ರೂ ದೇವ ಕಾರ್ಯವನ್ನು ನಾವು ಬಲಪಡಿಸೋಣ ಅಂಥೇಳಿ ಅವಳು ತನ್ನ ಬಂಜೆಯ ಬಗ್ಗೆ ಲೆಕ್ಕಿಸದೆ ಅವರು ದೇವರ ರಾಜ್ಯವನ್ನು ಬಲಪಡಿಸಿದ್ಲು. ಚೆನ್ನಾಗಿ ಗಮನಿಸುವಾಗ ನೋಡಿ, ಅನ್ನಾಳಲು ಬಂದು ಮಗನಿಗಾಗಿ ದೇವರ ಹತ್ರ ಬಂದು ಅರಿಕೆ ಮಾಡಿದ್ಲು. ಆದರೆ ಇಲ್ಲಿ ಶುನೇಮಿಯ ಸ್ತ್ರೀ ವಿಶೇಷವಾದವಳು. ಅವಳು ಏನು ಮಾಡ್ತಾಳೆ, ಸೊ ನಮಗೆ ಏನೇ ಕೋರ್ತಾ ಇದ್ರೂ ಪರವಾಗಿಲ್ಲ, ದೇವರ ರಾಜ್ಯವನ್ನು ನಾನು ಬಲಪಡಿಸ್ತೀನಿ ಅಂತೇಳಿ ಅವಳು ಬಲಪಡಿಸುವಾಗ ಇಲ್ಲಿ ಸೇವಕ ಕೇಳಿ ಅವಳಿಗೆ ಮಗುವನ್ನು ಕೊಡ್ತಾನೆ. ಸೇವಕನ ಹತ್ರ ಕೇಳ್ತಾನೆ, ಏನಮ್ಮ ಮಾಡಬೇಕು, ನೀನು ಮಾಡಿದ ಕಾರ್ಯಗಳು ದೊಡ್ಡದಾಗಿದೆ, ನಾನು ನಿನಗೆ ಏನು ಮಾಡಬೇಕು. ಅದೇ ರೀತಿ ನಿಮ್ಮ ಕಾರ್ಯಗಳು ದೇವರಲ್ಲಿ ಹೆಚ್ಚಾಗಿರುವಾಗ ದೇವರು ಕೇಳ್ತಾರೆ, ವಾಟ್ ಶಾಲ್ ಐ ಡೂ ಫಾರ್ ಯು, ನಿನಗೆ ನಾ ಏನು ಮಾಡಬೇಕು ಅಂತ ದೇವರು ಕೇಳ್ತಾರೆ. ಆದ್ದರಿಂದ ದೇವ ಮುದ್ದು ಮಕ್ಕಳೇ, ನಿಮ್ಮ ಕಾರ್ಯಗಳು ದೊಡ್ಡದಾಗಿರಬೇಕು. ನಿಮ್ಮ ಕಾರ್ಯಗಳು ಹೆಚ್ಚಾಗಿರುವಾಗ ದೇವರು ಅದು ಮೆಚ್ಚುಗೆಯನ್ನು ಪಡೆದು ನಿಮ್ಮನ್ನು ಆಶೀರ್ವಾದವನ್ನು ಕೊಡ್ತಾರೆ. ಸೊ ಇಲ್ಲಿ ಶೂನ್ಯಮ ಸ್ತ್ರೀಗೆ ದೇವರು ಮಗುವನ್ನು ಕೊಟ್ಟರು. ಆ ಮಗು ಕೊಡ್ಲಿಕ್ಕೆ ಕಾರಣ ಏನು ಚೆನ್ನಾಗಿ ಗಮನಿಸಿ. ಅವಳು ಕಡ್ಡಾಯವಾಗಿ ದೇವಸೇವಕನ ಕರೆದು ಮನೆಯಲ್ಲಿ ಊಟ ಕೊಟ್ಟಳು. ಆಮೇಲೆ ಅದರಲ್ಲಿ ಅವಳಿಗೆ ಆ ಒಂದು ತೃಪ್ತಿ ಸಾಲಿಲ್ಲ. ಸೇವಕನ ಬಲಪಡಿಸ್ಬೇಕು. ಆತನು ಬಂದು ನಮ್ಮ ಮನೆಯ ಮೇಲೆ ಒಂದು ಮನೆ ಮಾಡಿಕೊಡ್ತೀನಿ, ಅದರಲ್ಲಿ ಅವ್ರು ತಂಗಬೇಕು, ಅವ್ರಿಗೊಂದು ಮಂಚನ ಮಾಡಿಕೊಡ್ತೀನಿ, ಅವ್ರಿಗೊಂದು ಮೇಜು ಮಾಡಿಕೊಡ್ತೀನಿ, ಅವ್ರಿಗೊಂದು ಕುರ್ಚಿ ಮಾಡಿಕೊಡ್ತೀನಿ, ಅವ್ರಿಗೊಂದು ದೀಪಸ್ತಂಭ ಮಾಡಿಕೊಡ್ತೀನಿ ಅಂತೇಳಿ ಆಕೆ ನೋಡಿ, ಚೆನ್ನಾಗಿ ನೋಡಿ, ಎಲ್ಲವನ್ನು ಕ್ರಮವಾಗಿ ಸಿದ್ಧವಾಗಿ ಮಾರ್ಪಡಿಸಿ. ಇಲ್ಲಿ ಕ್ರಮ ಸಿದ್ಧತೆಯನ್ನು ನೋಡ್ತೀವಿ. ಈಗ ಊಟ ಹಾಕಿದ್ರಲ್ಲಿ ಅವನು ಕೇಳಿಲ್ಲ, ನಾ ಏನು ಮಾಡಬೇಕಂತ ಕೇಳಿಲ್ಲ. ಎಲ್ಲವನ್ನು ಮಾಡುವಾಗ ಅವನು ನಿದ್ದೆ ಬಂದಿಲ್ಲ. ಇಷ್ಟೊಂದು ಕ್ರಮವಾಗಿದೆಲ್ಲ, ಈ ಮಗಳ ಕೊರತೆ ಏನು ಅಂತೇಳಿ ಅವನೇನು ಮಾಡ್ತಾನೆ, ತನ್ನ ಜೊತೆಯಲ್ಲಿದ್ದ ಒಂದು ಅಸಿಸ್ಟೆಂಟ್ ಇರ್ತಾನೆ, KAZ ಅಂತ ಹೇಳ್ಬಿಟ್ಟು, ಆ KAZಗೆ ಹೇಳ್ತಾನೆ, ಹೋಗಿ ಆಕೆಯನ್ನು ಕರಿಯಪ್ಪ, ಕೇಳಪ್ಪ ಏನು ಅಂತೇಳಿ. ಆಕೆ ಅವಳು ಹೇಳ್ತಾಳೆ, ನನಗೇನು ಬೇಕಾಗಲ್ಲ, ನಾನು ನನ್ನ ನೆರೆಯವರಲ್ಲಿ, ನನ್ನ ಸ್ವಂತ ಬಂಧುಗಳಲ್ಲಿ ನಾನು ಸಂತೋಷವಾಗಿದ್ದೇನೆ. ಆಗ ಈ KAZ ಹೇಳ್ತಾನೆ, ಅಯ್ಯ, ಆಕೆ ಬಂದು ಹೇಳೋದು ದೊಡ್ಡ ಗುಣ, ಮತ್ತು ಆಕೆ ಗಂಡನಿಗೆ ವಯಸ್ಸಾಗಿದೆ, ಇವ್ರಿಗೆ ಮಕ್ಕಳಿಲ್ಲ ಅಂತ ಹೇಳುವಾಗ ಸಡನ್ನಾಗಿ ಈತನೇ ಹೇಳ್ದ, ಬರುವ ವರ್ಷದಲ್ಲಿ ಈ ಸಮಯದಲ್ಲಿ ನಿನ್ನ ಕೈಯಲ್ಲಿ ಒಂದು ಗಂಡು ಮಗು ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಇದು ಏಕೆ ಈ ಆಶೀರ್ವಾದ ಬಂತು ಅನ್ನೋದನ್ನ ಮರ್ಮವನ್ನು ನಾವು ತಿಳ್ಕೋಬೇಕು. ನಾವು ಮಾಡುವ ಕಾರ್ಯ ಮಹತ್ತಾಗಿದ್ದಾಗ ಆಶೀರ್ವಾದ ಹುಡುಕಿ ಬರುತ್ತೆ, ನಿಮಗೆ ಹುಡುಕಿ ಬರುತ್ತೆ. ಮಹತ್ತಾದ ಕಾರ್ಯ. ಹಲ್ಲೆಲೂಯಾ. ಯಾಕೆ ಪರ್ಸೆಂಟೇಜ್ ಜಾಸ್ತಿ ಇದ್ರೆ ಕಾಲೇಜಲ್ಲಿ ಸೀಟ್ ಕೊಡ್ತಾರೆ, ಕರೆಕ್ಟ್ ತಾನೆ? ನೀನು ಎಷ್ಟೇ ಸ್ಟೈಲ್ ಆಗಿರೋ, ಬೆಳ್ಳಗಿರೋ, ಫಾರಿನ್ ಹುಡುಗಿ ಥರ ಇರು, ಫಾರಿನ್ ಹುಡುಗ ಥರ ಇರು, ಕ್ರೈಸ್ಟ್ ಕಾಲೇಜೆಲ್ಲ ಸೀಟ್ ಸಿಗಬೇಕಾದ್ರೆ 98% ಮೇಲೆ ಬರಬೇಕು. ಆವಾಗಲೇ ನಿಮಗೆ ಸೀಟ್ ಸಿಗೋದು. ಯಾವತ್ತೂ ತಿಳ್ಕೊಳ್ಳಿ, ಪರ್ಸೆಂಟೇಜ್ ಹೆಚ್ಚಾಗಿರಬೇಕು. ಹೆಣ್ಣು ಕೊಡೋದು ಒಂದು ಒಳ್ಳೆ ಗೋಲ್ಡ್ ಥರ ಇರ್ತಲ್ಲ ಹುಡುಗಿ, ಒಬ್ಬ ಕಪ್ಪಗಿದ್ದಾನೆ, ಕುಳ್ಳಗಿದ್ದಾನೆ ಅಂತ ಯಾಕೆ ಕೊಡ್ತಾರೆ ಅಂದರೆ ಅವನಲ್ಲಿ ಈ ಗೋಲ್ಡ್ಗಿಂತ ಏನೋ ಒಳ್ಳೆ ಗುಣ ಇರುತ್ತೆ. ಇಲ್ಲ ಆಸ್ತಿ ಪಾಸ್ತಿ ಇರ್ಬೋದು, ಇಲ್ಲ ಒಂದು ಒಳ್ಳೆ ಗುಣ ಇರ್ಬೋದು, ಇಲ್ಲ ಏನೋ ಒಂದು, ಆಗ ಅವನಿಗೆ ಒಳ್ಳೇದು ಸಿಗುತ್ತೆ. ಸೊ ಘನತೆ ಅನ್ನೋದನ್ನು ನಾ ಘನಪಡಿಸುವಾಗ ಮಾತ್ರವೇ ಅದರ ಒಂದು ಇದು ಬರೋದು. ಅದಕ್ಕೆ ನಾವು ದೇವರ ಸ್ವರೂಪದಲ್ಲಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ, ನಾ ಘನಪಡಿಸ್ಬೇಕು. ಇಲ್ಲಿ ಶೂನೇಮ ಸ್ತ್ರೀಗೆ ಮಗು ಬಂತು. ಅದನ್ನು ಹೇಳಿ ನಾನು ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ. ಮಗು ಬಂದ ಮೇಲೆ ಆ ಮಗು ಯಾಕೆ ನಾನು ಚೆನ್ನಾಗಿದ್ದೀನಿ ಬೇಡ ಅಂತ ಹೇಳ್ತಾಳೆ ಅವಳು. ಬೇಡ ಅಂದಮೇಲೆ ಆ ಮಗು ಒಂದು 10 ವಯಸ್ಸಲ್ಲಿ ಸತ್ತೋಗ್ಬಿಡುತ್ತೆ.
ಯಾವತ್ತೂ ದೇವ ಸೇವಕನು ಕೊಡುವ ಆಶೀರ್ವಾದವನ್ನು ನಾವು ಧಿಕ್ಕಾರ ಪಡಿಸಬಾರ್ದು, ಅದನ್ನು ವೆಲ್ಕಮ್ ಮಾಡಬೇಕು. ವೆಲ್ಕಮ್ ಪಡಿಸುವಾಗ ದೇವರು ಮಹತ್ ಕಾರ್ಯವನ್ನು ಮಾಡ್ತಾರೆ. ನಾವು ನೋಡೋಣ, ಅವಳ ಮಗು ಸತ್ತೋಗ್ಬಿಡುತ್ತೆ. ಸತ್ತೋಗಿದ ತಕ್ಷಣ ಇವಳು ಏನು ಮಾಡ್ತಾಳೆ ನೋಡಿ ಚೆನ್ನಾಗಿ. ಯಾವತ್ತು ಇದು ಕೊಡ್ತೀವಲ್ಲ, ಡಿಕ್ಲೇರ್ ಮಾಡ್ತೀವಲ್ಲ, ಅದನ್ನು ನಾವು ಸ್ವೀಕಾರ ಕರೆಕ್ಟಾಗಿ ಮಾಡ್ಕೋಬೇಕು. ಬೇಡ ನನಗೆ ಯಾಕೆ ಅಂತ ಹೇಳುವಾಗ ಅಲ್ಲಿ ಅದು ಆ್ಯಕ್ಟಿವೇಟ್ ಮಾಡೋದಿಲ್ಲ. ಅದು ನೋಡಿ, ಆ ಆ್ಯಕ್ಟಿವೇಟ್ ಏನಾಯ್ತು ಅಂದರೆ ಅರ್ಧದಲ್ಲಿ ಸತ್ತು ಹೋಯ್ತು ಮಗು. ಸತ್ತು ಹೋಗಿದ ತಕ್ಷಣ ಈಕೆ ಡಾಕ್ಟ್ರ್ ಹತ್ರ ಹೋಗಿಲ್ಲ, ಗಂಡನ ಹತ್ರ ಹೋಗಿಲ್ಲ. ಗಂಡನಿಗೆ ಹಾಲನ್ನ ಕಳಿಸ್ತಾಳೆ, ನಾನು ಸೇವಕನ ನೋಡಬೇಕು ಅಂಥೇಳಿ ಅವಳು ಹೋಗಿ ಸೇವಕನ ಹತ್ರ ಕೇಳ್ತಾಳೆ, ನಾನು ಮಗು ಕೇಳ್ದನ, ನಾನು ಕುಟುಂಬದಲ್ಲಿ ಸಂತೋಷವಾಗಿದ್ದೀನಿ ತಾನೇ ಹೇಳಿದೆ, ಇವಾಗ ಮಗು ಸತ್ತೋಯ್ತು. ಈ ಮಗು ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ. 10 ವರ್ಷ ನಾನು ವಾತ್ಸಲ್ಯ ಆಯಿತು. ಆ ಮಗು ಬಿಟ್ಟು ನನ್ನ ಕೈಯಲ್ಲಿ ಇರೋಕ್ಕಾಗಲ್ಲ. ಮಗುನ ಕೊಡಲಿಕ್ಕೆ ಗೊತ್ತಾಗಿರೋ ನಿನಗೆ ಪ್ರಾಣವನ್ನು ಹಿಂತಿರುಗಿ ಕೊಡಲಿಕ್ಕೆ ಶಕ್ತಿ ಇದೆ ಅಂತೇಳಿ ವಿಶ್ವಾಸ್ತಾಳೆ. ಅವಳ ಪಯಣ ಮಗು ಕೊಡ್ಲಿಕ್ಕೆ ಆದ ಇವರಿಗೆ ಅದನ್ನು ಪ್ರಾಣವಾಗಿ ಎಬ್ಬಿಸಲಿಕ್ಕೆ ಶಕ್ತಿ ಇದೆ ಅಂತ ಓದ್ತು. ಅವಳ ನಂಬಿಕೆ ಅಲ್ಲಿ ವ್ಯರ್ಥವಾಗಿಲ್ಲ. ಅವನು ಯಾಕೆ ಬಂದ ಅಂದ್ರೆ ಅವಳು ಮಾಡಿದಂತ ಕಾರ್ಯದ ಪ್ರೀತಿ ಮೇಲೆ ಅವನು ಬಂದ ವಾಪಸ್. ಬಂದ ಇಲ್ವೋ? ಬಂದ್ರು. ಘನತೆಗೆ ಲೆಕ್ಕ ಕೊಡ್ಲೇಬೇಕು. ನೀವು ಪಡಿಸುವ ಘನ ಇದೆಯಲ್ಲ, ಅದು ಬಾಯಿ ಮುಚ್ಚುತ್ತೆ. ಆಗ ಬಂದು ಮಗುನ ಎಬ್ಬಿಸಿ ಅವರು ಕೊಡ್ತಾರೆ. ಈಗ ಹೇಳ್ತಾನೆ ಸೇವಕ, ನೀವು ಬರಗಾಲ ಬರುತ್ತೆ, ನೀವು ಸ್ವಲ್ಪ ದಿನ ಕಾಲ ನೀವು ಬೇರೆ ಊರಿಗೆ ಹೋಗ್ಬಿಡಿ, ಬರಗಾಲ ಹೋದ್ಮೇಲೆ ತಿರ್ಗಾ ಬಂದಿರ್ಬೋದಂತ. ಇವಾಗ ಇವ್ರೇನು ಮಾಡ್ತಾರೆ, ಕುಟುಂಬವಾಗಿ ಬೇರೆ ಕಡೆ ಹೋಗ್ತಾರೆ. ಬರಗಾಲ ಹೋದ್ಮೇಲೆ ತಿರ್ಗಾ ಬರ್ತಾರೆ. ಬಂದಾಗ ಇವ್ರ ಆಸ್ತಿ ಎಲ್ಲ ಏನಾಗಿದೆ, ಬೇರೆಯವ್ರ ಹತ್ರ ಲಪ್ಟಾಯಿಸಿದೆ. ಆವಾಗ ಅವನು ಕೇಳ್ತಾನೆ, ನಾನು ಏನು ಮಾಡಬೇಕು, ಇಷ್ಟೆಲ್ಲ ವ್ಯವಸ್ಥೆ ಮಾಡಿದೆಲ್ಲ, ರಾಜನ ಹತ್ರ ಮಾತಾಡಬೇಕಾ, ಇಲ್ಲ ಅರಸನ ಹತ್ರ ಮಾತಾಡಬೇಕಾ, ಇಲ್ಲ ದಳಪತಿ ಹತ್ರ ಮಾತಾಡ್ಬೇಕಾ ಹೇಳು. ಯಾಕಂದರೆ ಸೇವಕರಿಗೆ ಅಷ್ಟೊಂದು ಘನತೆ ಇತ್ತು. ಆಗ ಏನು ಬೇಡ ಅಂತ ಹೇಳಿದ್ಲು. ಆ 2 ಮಾತು ಇಲ್ಲಿ ನೆರವೇರುತ್ತೆ ನೋಡಿ. ಈಗ ಇವಳ ಆಸ್ತಿಯಲ್ಲೆಲ್ಲ ಅಲ್ಲಿ ಸಮಸ್ಯೆ ಇರುವಾಗ ರಾಜನ ಹತ್ರ ಹೋದಾಗ ಅಲ್ಲಿ ಕೇಯಾಸಿ ಇದ್ದಾನೆ. ಎಲ್ಲಿದ್ದಾನೆ? ರಾಜನ ಪಕ್ಕದಲ್ಲಿ. ಕೇಯಾಸಿನ ಕರೆದಿನ ರಾಜ, ಎಲಿಯಾ ನಿಮ್ಮ ಬಾಸು ಏನೇನೋ ಮಹತ್ ಕಾರ್ಯ ಎಲ್ಲ ಮಾಡ್ತಾರಂತೆ, ಎಷ್ಟೋ ಅದ್ಭುತ ಎಲ್ಲ ಮಾಡಿದಾರಂತೆ, ಅದ್ರ ಬಗ್ಗೆ ಹೇಳೋ ಅಂತ ಹೇಳುವಾಗ ಆ ಕೇಯಾಸಿ ರಾಜನಿಗೆ ಹೇಳ್ತಾ ಇದ್ದಾನೆ, ಸುನೇಮ ಸ್ತ್ರೀಗೂ ಅದ್ಭುತ ಆಯಿತು, ಅವಳಿಗೇನಾಯ್ತಂದರೆ ಮಕ್ಕಳು ಮರಿಯೆಲ್ಲ ಇರಲಿಲ್ಲ, ಆದರೆ ಏಸಪ್ಪ ಮಕ್ಕಳು ಮರಿ ಅವ್ರಿಗೆ ಕೊಟ್ಟರು. ನಮ್ಮ ಅಯ್ಯನವ್ರು ಹೇಳುವಾಗ ಅದು ಇನ್ನೊಂದು ಸತ್ತೋಗ್ಬಿಡ್ತು, ಸತ್ತೋಗಿದ್ದು ತಿರ್ಗಾ ಬಂದು ಅವ್ರು ಎಬ್ಬಿಸಿದ್ರು. ಹೌದೇನೋ ಅಂತ ಹೇಳ್ತಾ ಇದ್ರು. ಹೇಳ್ತಿರುವಾಗಲೇ ಸುನೇಮ ಸ್ತ್ರೀ ಬರ್ತಾಳೆ. ಬಂದ ತಕ್ಷಣ ನೋಡಿ ಇವಳೇ ಅವಳು ಹೇಳುವಾಗ, ಹೌದಾ ಅಮ್ಮ ನಿಮ್ಮ ಮಗ ಸತ್ತೋದು ಎದ್ದ. ಹೌದು ಸ್ವಾಮಿ, ಏನಮ್ಮ ಎಷ್ಟು ದೂರ ಬಂದಿದ್ಯಾ ಅಂತ ರಾಜ ಕೇಳ್ತಾನೆ. ಈ ಥರ ಸ್ವಾಮಿ, ಯಾರನ ಏನು ಇವ್ರಿಗೇನೇನೋ ಇದೆ ವ್ಯವಸ್ಥೆ ಎಲ್ಲ, ಇವರ ಲ್ಯಾಂಡ್ ಎಲ್ಲ ಕೊಡ್ಸೋ ಅಂತ ಹೇಳಿ ಕೊಡಿಸ್ಬಿಡ್ತಾರೆ. ಅರ್ಥವಾಯ್ತಾ? ದೇವ ಸೇವಕ ಹೇಳಿದ ಮಾತು ಅಲ್ಲಿ ನಡೆಯುತ್ತೆ. ಯಾವತ್ತು ಕರ್ತನ ಕಡೆ ನಾವು ದಿಟ್ಟಿಸಿ ನಾವು ನೋಡುವಾಗ ದೇವರು ಮಹತ್ ಕಾರ್ಯವನ್ನು ಮಾಡೇ ಮಾಡ್ತಾರೆ. ಅವರಿಂದ ಆಗದಿರೋದು ಯಾವುದೂ ಇಲ್ಲ ಅಲ್ವಾ? ಅದ್ಭುತ ಅಂದ್ರೆ ಏನಿಲ್ಲದೆ ಆಗೋದೇ ಅದ್ಭುತ. ಏನು ಇಲ್ಲದೆ ಆಗೋದೇ ಅದ್ಭುತ. ಸೊ ಇವಳಿಗೆ ಮಗು ಬಂತು, ಆಸ್ತಿ ಪಾಸ್ತಿ ಬಂತು, ಘನತೆ ಬಂತು. ಇವಾಗ ಎಲ್ಲರಿಗೂ ಗೊತ್ತು ರಾಜನ ಇನ್ಫ್ಲೂಯೆನ್ಸ್ ಇವಳ ಮೇಲಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಅವಳ ಒಂದು ಜೀವನ ಚೆನ್ನಾಗೈತೆ. ಈಗ ಅದೇ ಘನತೆ ಬಗ್ಗೆ ನಾವು ನೋಡ್ತೇವೆ, ಬೇರೆ ಸ್ಟೈಲಲ್ಲಿ ನೋಡ್ತೇವೆ. ಯಾವಾಗ ದೇವರ ವಾಕ್ಯವನ್ನು ನಾವು ಘನಪಡಿಸುವಾಗ ನಿಮ್ಮ ಬಾಳಲ್ಲಿ ಅದ್ಭುತಗಳು ನಡೆಯುತ್ತೆ. ದೇವರ ವಾಕ್ಯ ದೇವರ ವಾಕ್ಯವನ್ನು ಘನಪಡಿಸುವಾಗ ನಿಮ್ಮ ಬಾಳು ಬಂಗಾರ ಆಗ್ಬಿಡುತ್ತೆ. ಹಲ್ಲೆಲೂಯಾ. ಸೊ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ, ಅದರಲ್ಲಿ
1, 2, 3 ತನಕ ಓದೋಣ. ಡ್ಯೂಟ್ರಾನಮಿ ಚಾಪ್ಟರ್ 28, 1-3. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನ ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವುದು. ಅದು ಯಾವುದೆಂದರೆ, ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು. ಸರಿ, ಇಪ್ಪೋ ಇಲ್ಲಿ ನಾವು ನೋಡುವಾಗ 1ನೇ ವಾಕ್ಯ, ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಿದರೆ. ಹೇಳಿ ನೋಡೋಣ. ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಿದರೆ. ಶ್ರದ್ಧೆಯಿಂದ ಕೇಳೋದ್ ಬಗ್ಗೆ ಸ್ವಲ್ಪ ನಿಮಗೆ ಹೇಳ್ತೀನಿ ನೋಡಿ. ನಿಮ್ಮ ಮೈಂಡಲ್ಲಿ ಏನೋ ಇರುತ್ತೆ. ನಿಮ್ಮ ತಾಯಿ ಕರೀತಾರೆ, ಈಗ ಕಿಶನ್ನ ಕರೀತಾರೆ ಅಂತ ಇಟ್ಕೊಳ್ಳೋಣ, ಇಲ್ಲ ರೀನಿನ ಕರೀತಾರೆ ಅವ್ರ ತಾಯಿ ಅಂತ ಇಟ್ಕೊಳ್ಳೋಣ. ಹೋಗ್ಬಿಟ್ಟು ಇಲ್ಲ ರೇಚಲ್ಗೆ ಇಟ್ಕೊಳ್ಳೋಣ. ಆ ಕಡೆ ಪೋಯಿ ಆ ಕಡೆಯಲ್ಲೋ ಏಮ್ಸ್ తీసుಕೊಂಬ, ಕೊತ್ತಂಬರಿ ತಗೊಂಬಾ ಅಂತ ಹೇಳ್ತಾರೆ. ಅವ್ರ ಏನೋ ಇವ್ರನ್ನ ಕಳಿಸೋ, ಏನೋ ಆಲ್ವಿನ ಏಯ್ ಪೋ ನೀ పోయి తీసుకొంబా ಅಂತ ಹೇಳ್ತಾರೆ. వాళ్ళకేమో పని ఉంది ನೀನು ಪೋ ಸರಿ ಅಂತ ಹೋಗಿದ ತಕ್ಷಣ ಜಾಸ್ತಿ ತಗೊಂಬಂದು ಕೊಡ್ತಾಳೆ. నేను అడిగింది ఏమి కొత్తమల్లి కాదా, ನಾವು ಕರಿವೇಪಾಕು ಅಂತ ತಿಳ್ಕೊಂಡ್ನಿ, ಕರಿಬೇವಂತ ತಿಳ್ಕೊಂಡೆ ಹೇಳ್ತಾನೆ. ಆಗ ಮೈಂಡ್ ಕಾನ್ಸಂಟ್ರೇಟ್ ಸರಿಯಾಗಿ ಕೇಳಲಿಲ್ಲ. ತಾಯಿ ಮಾತು ಏನೋ ಒಂದು ಮೈಂಡಲ್ಲಿ, ಇವಳದೇ ಒಂದು ಲೋಕ, ಇವ್ರದೇ ಒಂದು ಮಕ್ಕಳದೇ ಒಂದು ಲೋಕ. ಸೊ ಆ ಲೋಕದಲ್ಲಿ ಏನೋ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಹೇಳೋದೊಂದು ಮಾಡೋದೊಂದು. ಇವಾಗ ಏನಾಯ್ತಂದರೆ, ಇವಳನ್ನ ನಂಬಿ ಇಲ್ಲಿ ಏನೋ ಕುದಿಸ್ಬಿಟ್ಟಿದ್ದಾರೆ, ಆ ಸಮಯಕ್ಕೆ ಹಾಕಬೇಕು. ಇವಾಗ ತಿರ್ಗಾ ಓಡಿ ತಾಯಿ ಹತ್ರ ಬೈಸ್ಕೊಂಡು ತಿರ್ಗಾ ಹೋಗಿ ತಗೊಂಬರೋ ಅಷ್ಟರಲ್ಲಿ ಆ ಊಟನೇ ಏನಾಗುತ್ತೆ, ಸರಿಯಾಗಿ ಬರೋದಿಲ್ಲ ಕೆಲವೊಂದು ಸತಿ. ಸೊ ಅದಕ್ಕೆ ಹೇಳೋದು, ಮಾತನ್ನು ಶ್ರದ್ಧೆಯಿಂದ ನಾವು ಕೇಳಬೇಕು. ಎಸ್, ಮಾತನ್ನು ಶ್ರದ್ಧೆಯಿಂದ ಕೇಳಬೇಕು. ಇಲ್ಲ ಆಮೇಲೆ ಕೇಳಿದ್ರೆ ಆಯ್ತಲ್ಲ, ಆ ಟೈಮಲ್ಲಿ ಕೇಳಬೇಕು. ಇನ್ ಟೈಮ್. ಎಸ್, ದೇವರ ವಾಕ್ಯವನ್ನು ಇವತ್ತು ನಾವು ಹೇಳೋದು ಶ್ರದ್ಧೆಯಿಂದ ಕೇಳಬೇಕು. ಶ್ರದ್ಧೆಯಿಂದ ಕೇಳಿದ್ರೆ ಏನೇನು ಆಶೀರ್ವಾದ ಬರುತ್ತೆ. 2ನೇ ನೋಡಿ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಕನ್ನಡದಲ್ಲಿ ಓದ್ಯಮ್ಮ, ಯು ಪುಟ್ ದೇರ್, ಕನ್ನಡಲ್ಲೂ ಪಾಕಲ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನ ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವುದು. ಪ್ರೈಸ್ ದ ಲಾರ್ಡ್. ಶ್ರದ್ಧೆಯಿಂದ ನಡೆದ್ರೆ ಭೂಮಿಯ ಜನಾಂಗಗಳಿಗಿಂತ ನಿನ್ನನ್ನು ಏನ್ ಮಾಡ್ತಾರೆ, ಉನ್ನತ ಸ್ಥಿತಿಗೆ ತರ್ತಾರೆ. ಆಮೇಲೆ ನೋಡೋಣ, ನಾನು ದೇವರ ಮಾತನ್ನು ಶ್ರದ್ಧೆಯಿಂದ ಕೇಳ್ತೀನಿ, ಈ ಭೂಮಿಯ ಜನಾಂಗಕ್ಕಿಂತ ನಾನು ಉನ್ನತನಾಗಿರ್ತೇನೆ. ಈ ಭೂಮಿಯ ಜನಾಂಗಕ್ಕಿಂತನೂ ಉನ್ನತಳಾಗಿರುವೆ. ಶ್ರದ್ಧೆ ಲೈಫಲ್ಲಿ, ಶ್ರದ್ಧೆ ಬಹಳ ಮುಖ್ಯ. ಕರೆಕ್ಟ್ ತಾನಂಗ. ಚಟ್ನಿ ನಲ್ಲಾ ಇರ್ಕೋ, ಚಟ್ನಿ ಚೆನ್ನಾಗಿರುತ್ತೆ, ಅದೇ ಚಟ್ನಿ ಚೆನ್ನಾಗಿರೋದಿಲ್ಲ. ಒಗ್ಗರಣೆ ಮಾಡಲಿಲ್ಲ ಅಂದರೆ, ಒಗ್ಗರಣೆ ಆಗಿದ್ರೆ ಸುಮ್ಮ ಘಮ 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 ಅಂತ ಇರುತ್ತೆ ಚಟ್ನಿ. ಹೆಂಗಿರುತ್ತೆ, ಘಮ ಘಮ ಅಂತಿರುತ್ತೆ. ತಮಿಳ್ல போனா தாளிக்காய் விட்டா சட்னி நல்லாவே இருக்காது. அதே போல தயிர் சோறு இருக்கும், ಅದೇ ಮೊಸರನ್ನ ಇರುತ್ತೆ. ಅದರಲ್ಲೂ ಏನು ಮಾಡ್ತಾರೆ, ಒಗ್ಗರಣೆ ಹಾಕಿದ್ರೆ ಘಮ ಘಮ ಅಂತ ಒಂದು ವಾಸನೆ ಇರುತ್ತೆ. ಆ ಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಹುರಿದ್ಬಿಟ್ಟು ಹಾಕುವಾಗ ಅಲ್ವಾ. ಸೊ ಅದೇ ಹೇಳಿದ್ದು, ಲೈಫಲ್ಲಿ ನಾವು ಮಾಡುವ ಕೆಲಸ ಹಿಂಗಿರ್ಬೇಕು. ಏನು ಮಾಡಬೇಕು, ಉನ್ನತದಲ್ಲಿರಬೇಕು. ಶ್ರದ್ಧೆಯಿಂದ ಕೇಳಿ, ನಿಮಗೆ ಬೋಧಿಸುವ ಆತನ ಆಜ್ಞೆಗಳೆಲ್ಲ ಅನುಸರಿಸಿ ನಡೆದರೆ ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನೀನು ಉನ್ನತ ಸ್ಥಿತಿಗಿರು. ಇವಾಗ ನೀನು ಯಾಕೆ ಮೇಲಕ್ಕಿಲ್ಲ ಅಂದ್ರೆ, ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಿಲ್ಲ. ಶ್ರದ್ಧೆಯಿಂದ ನಾನು ಕೇಳಿದ್ರೆ ನಾನು ಮೇಲೆ ಇರುವೆ. ಶ್ರದ್ಧೆಯಿಂದ ಕೇಳುವಾಗ ಮೇಲಿರುವೆ. ಆಮೇನ್. ಈ ವಿಷಯದಲ್ಲ, ಸ್ಕೂಲಲ್ಲಿ ಓದಿರೋದು ಬಿಟ್ಬಿಡೋಣ, ಕೆಲಸದ ಮೇಲೆ ಶ್ರದ್ಧೆಯಿಂದ ಕೇಳಿಲ್ಲ ಅಂದ್ರೆ, ದೇವರ ವಾಕ್ಯ ಶ್ರದ್ಧೆಯಿಂದ ಕೇಳಿದ್ರೆ ನಿಮ್ಮ ಬಾಳು
ಬಂಗಾರವಾಗ್ಬಿಡುತ್ತೆ. ಆಮೆನ್. ರಿಸೀವ್ ಇಟ್. ಆಮೇಲೆ ಅಂತ ಹೇಳೋಣ. ಆಮೆನ್. ಶ್ರದ್ಧೆಯಿಂದ ಕೇಳುವಾಗ ನೀವು ಉನ್ನತ ಸ್ಥಿತಿಗೆ ತರ್ತಾರೆ. ಆಮೆನ್. ಆಗ ಶ್ರದ್ಧೆಯಿಂದ ಕೇಳಿದವರು ಯಾರು ಉನ್ನತಿಗೆ ಬರ್ತಾರೆ ಅಂತ ನೋಡೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಶ್ರದ್ಧೆಯಿಂದ ಕೇಳಿದ್ರೆ ಏನಾಗುತ್ತೆ ಪಾಸ್ಟರ್ ಅಂತ ನೀವು ಕೇಳಿದ್ರೆ, ಇಲ್ಲಿ ನೋಡಿ, ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿ ಕೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವುದು. ಯಾವುದೆಂದರೆ 3ನೇ ವಚನ, ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುತ್ತೆ. ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು. ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು. ಅಂದ್ರೆ ಇಲ್ಲಿ ಊರಲ್ಲಿಯೂ ಅಂದ್ರೆ ವೇರ್ ಯು ಸ್ಟೇ, ಯು ಆರ್ ದ highest. Amen. Receive you it. are the popular. Amen. You are the blessed. Yes, amen. ಇವಾಗ ನೆನ್ನೆ ಬಂದು ನಮ್ಮ ಮಿಸ್ಸಸ್ ಬಂದು ಪಕ್ಕದಲ್ಲಿರೋರಿಗೆ ಇನ್ವಿಟೇಷನ್ ಕೊಟ್ಟಕ್ಕೆ ಹೋಗಿದ್ದಾರೆ. ಅವರು ಕರೆದು ಹೇಳ್ತಾರೆ, ಈ ಬೀದಿಯಲ್ಲೇ ನಿಮ್ಮ ಕುಟುಂಬನೇ ಆಶೀರ್ವಾದದ ಕುಟುಂಬ. Yes, amen. ನಿಮ್ಮ ಮಕ್ಕಳು ಹೇಗೆ ಬೆಳೆದ್ರು ನಮ್ಗೆ ಗೊತ್ತೇ ಇಲ್ಲ. Amen. ನಾನು ಗೋಪಿಯವ್ರನ್ನ ನೋಡುವಾಗ ನಿಖರ ಹಾಕೊಂಡು ಓಡಾಡ್ತಾ ಇದ್ರು ನೋಡಿ, ಇದೆಲ್ಲ ಹೇಳ್ತಾ ಇದ್ರು. ನಮ್ಮ ಹೆಂಡತಿ ಹತ್ರ ಹೇಳಿದ್ದಾರೆ. ಇವಾಗ ಅವನು ಶೂಟ್ ಹಾಕೊಂಡು ಸ್ಟೈಲಾಗಿ ಗಂಭೀರವಾಗಿದ್ರು ಆ ನಿಖರ ಹಾಕೋ ಓಡೋದೇ ನನ್ನ ಜ್ಞಾಪಕ ಇದೆ ಅಂತ ಹೇಳ್ತಾರೆ. ಸೊ ನಿಮ್ಮ 3 ಮಕ್ಕಳು ಹೇಗೆ ಬೆಳೆದ್ರು ಗೊತ್ತಿಲ್ಲ. ಸೊ ಸೂಪರಾಗಿ ಬೆಳೆದಿದ್ದಾರೆ. ಈ ಬೀದಿನೇ ನಿಮ್ಮ ಸಭೆ ಇರೋದ್ರಿಂದನೇ ಏನಾಗಿದೆ, ಕಳೆ ಬಂದಿದೆ, ಎಲ್ಲರಿಗೂ ಗೊತ್ತಾಗಿದೆ. ಆಮೆನ್. ಒಂದು ಇದಾಗಿದೆ, ಸೌಂಡ್ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ನಿಮ್ಮ ಸೌಂಡ್ ಎಲ್ಲ ಕೇಳ್ಬಿಟ್ಟು ನಮ್ಮ ಮೊಮ್ಮಗನೇ ಏನೋ ಹೇಳ್ತಾನೆ, ಡಂಗ್ ಟಕ ಅಂತ ಒಂದು ತಗೊಂಡು ಹೊಡಿತಾ ಇದ್ದಾನೆ. ಅದೇ ಹೇಳಿದ್ದು. ಇವಾಗ ನಮ್ಗೆ ಅರ್ಥ ಆಯ್ತು, ನಿಮ್ಮ ಮಕ್ಕಳು ಹೇಗೆ ಇದ್ರೂ ಸೂಪರ್ ಆಗಿರ್ತಾರೆ ನಮ್ಮ ಆರೈಕೆ ಅಂತ ಹೇಳಿದ್ರು. ಹಲ್ಲೆಲೂಯಾ. ಇದೇ ಹೇಳಿದ್ದು. ಇದು ಯಾರು ಹೇಳಿದ್ದು? ಪಕ್ಕದ ಮನೆ. ಶತ್ರುವಿನ ಮುಂದೆ ಏನ್ ಮಾಡ್ತಾರೆ, ಔತಣವನ್ನು ಹೊಸ್ತಾರೆ. ಅದೇ ವಾಕ್ಯ ಹೇಳುತ್ತೆ, ನೀನು ಹೊರಗಡೆನು ಒಳಗಡೆನು ಶುಭವಾಗಿರುವೆ. ಅಂದ್ರೆ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳುವಾಗ ಏನು ವಾಕ್ಯ? ದೇವರ ವಾಕ್ಯದಲ್ಲಿ ಜೀವ ಇದೆ, ದೇವರ ವಾಕ್ಯದಲ್ಲಿ ಬಿಡುಗಡೆ ಇದೆ, ದೇವರ ವಾಕ್ಯದಲ್ಲಿ ಸಮೃದ್ಧಿ ಇದೆ. ಎಸ್, ಹೇಗೆ ಅನ್ನೋದನ್ನು ನೋಡೋಣ. ಇವಾಗ ಲೂಕ 5ನೇ ಅಧ್ಯಾಯಕ್ಕೆ ಹೋಗೋಣ. ಲೂಕ 5ನೇ ಅಧ್ಯಾಯ 5ನೇ ವಚನವನ್ನು ಓದ್ಬಿಡೋಣ ಫಸ್ಟ್. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರೂ ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡುವಾಗ ದೇವರ ಮುದ್ದು ಮಕ್ಕಳೇ, ಇಲ್ಲಿ ಯೇಸು ಪೇತ್ರನಿಗೊಂದು ಮಾತು ಹೇಳ್ತಾರೆ. ನೋಡು, ಆಳವಾದ ಸ್ಥಳಕ್ಕೆ ನಿನ್ನ ದೋಣಿಯನ್ನು ನಡೆಸಿ ಅಲ್ಲಿ ನಿನ್ನ ಬಲೆಯನ್ನು ಹಾಕು, ನಿಮ್ಮ ಬಲೆಗಳನ್ನು ಹಾಕು. ಸರಿಯಾಗಿ ಓದಮ್ಮ, ಅಲ್ಲಿ ಏನಿದೆ ಅಂದ್ರೆ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಯೇಸು ಏನು ಹೇಳ್ತಾರೆ ಅದು ಓದಿ. ಅದಕ್ಕೆ ಸಿಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರೂ ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಪ್ರೈಸ್ ದಿ ಲಾರ್ಡ್. ಇವಾಗ ಯಾರು ಏನು ಹೇಳಿದ್ರು? ನಿಂತ ನಮ್ಮ ಓದಿದೆ ಹೇಳಮ್ಮ. ಇವಾಗ ಯಾರು ಬಲೆ ಹಾಕಿದ್ರು? ಪೇತ್ರನೇ ಬಲೆ ಹಾಕಿದ್ದು ಪಾಸ್ಟರ್. ಪ್ರೈಸ್ ದಿ ಲಾರ್ಡ್. ಸರಿ, ಇವಾಗ ಪೇತ್ರ ಆಗ್ದ ಅಂತ ಹೇಳ್ತೀರಾ, ನಾನು ತೋರಿಸ್ತೀನಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲ, ಇವಾಗ ಪೇತ್ರ ಅಂದ್ರೂ ಸೀಮೋನ್ ಅಂದ್ರೂ ಒಂದೇನೆ. ಬೋತ್ ಆರ್ ಸೇಮ್. ಅರ್ಥ ಆಯ್ತಾ? ಪೇತ್ರ ಅಂದ್ರೆ ಬಂಡೆ, ರಾಕ್. ಅರ್ಥ ಆಯ್ತಾ? ಇನ್ನೊಂದು ಕೋಳಿ ಅಂತಾನೂ ಹೇಳ್ತಾರೆ ಅವನಿಗೆ. ಅವನು ಕೋಳಿ ಕೂಗುವಾಗ ಓಡೋಗ್ಬಿಡ್ತನಲ್ಲ, ಆ ಥರನೂ ಬರುತ್ತೆ. ಸರಿ, ಇಲ್ಲಿ ನೋಡೋಣ ನಾವು. ಇಲ್ಲಿ ಚೆನ್ನಾಗಿ ವಾಕ್ಯವನ್ನು ಗಮನಿಸುವಾಗ 5ನೇ ವಚನ,
ನೀವು ಅದಕ್ಕೆ ಹೇಳೋದು, ಅದಕ್ಕೆ ಸೀಮನನ್ ಗುರುವೇ ನಾವು ಸಿಂಗುಲರ್ ಹೇಳಿಲ್ಲ, ಇಲ್ಲಿ ಫ್ಲೂರಲ್ಲಾಗಿ ಹೇಳ್ತಾನೆ ನೋಡ್ದ. ಅದಕ್ಕೆ ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ರು, ಟೀಮ್ ವರ್ಕ್ ಮಾಡಿದ್ರು, ಟೀಮ್ ವರ್ಕ್ ಮಾಡಿದ್ರೆ ನಾವು ಗೆಲ್ಲಬಹುದು ಅಂತ ಹೇಳ್ತೀರಾ? ಏನು ಸಿಕ್ಕಲಿಲ್ಲ. ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ರು ಏನು ಸಿಗಲಿಲ್ಲ. ಆದರೆ ನಿನ್ನ ಮಾತಿನ, ಇಲ್ಲಿ ಸಿಂಗ್ಲರ್, ದೇವರ ಮಾತು, ನಿನ್ನ ಮಾತಿನ ಮೇಲೆ ಬಲೆಗಳನ್ನು, ಬಲೆಯನ್ನಲ್ಲ ಬಲೆಗಳನ್ನು, ಚೆನ್ನಾಗಿ ತಿಳ್ಕೊಳ್ಳಿ, ಬಲೆಗಳನ್ನು ಹಾಕುತ್ತೇನೆ ಅಂದನು. ஒரு வலை அல்ல, so many ವಲೆಗಳೈ, ಬಲೆಗಳನ್ನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಚೆನ್ನಾಗಿ ಗಮನಿಸಿದ್ರೆ ಬೇರೆ ಕಡೆ ಇದೇ ಒಂದು ಇರುತ್ತೆ, ಮತ್ತಾಯ, ಮಾರ್ಕು, ಲೂಕ ತನಕ ಇರುತ್ತಲ್ಲ, ಬೇರೆ ಇದರಲ್ಲಿ ಸಬ್ಜೆಕ್ಟ್ ಬರುತ್ತೆ, ಇನ್ನೊಂದು ಹಡಗು ಪಕ್ಕದಲ್ಲೇ ಇರುತ್ತೆ. ಆಗ ಇಲ್ಲಿ ಚೆನ್ನಾಗಿ ಗಮನಿಸಿ, ಯೇಸು ಹೋಗಿದ ತಕ್ಷಣವೇ ಅವರು ಬಂದು ಅವನಿಗೆ ಬೇಕಾಗಿರುವ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿಲ್ಲ. ಇವಾಗ ಕಂಡೀಷನ್ ಏನಪ್ಪ ಅಂದರೆ, ಪರಿಸ್ಥಿತಿ ರಾತ್ರಿಯೆಲ್ಲ ಟೀಮ್ ವರ್ಕ್ ಮಾಡಿ ಬಲೆ ಹಾಕಿದ್ರು. ರಾತ್ರಿಯಲ್ಲೇ ಆ ಗೆರೆಸೇನರ ಆ ಒಂದು ಸಮುದ್ರದಲ್ಲಿ ಮೀನು ಸಿಗೋದು ರಾತ್ರಿಯಲ್ಲಿ, ಅದು ಹಗಲಲ್ಲಿ ಸಿಗೋದಿಲ್ಲ. ಆದರೆ ಯೇಸು ಬರ್ತಾರೆ. ಯೇಸು ಬರುವಾಗ ಮುಂಜಾನೆಯಲ್ಲಿ ಯೇಸುನ ಹಿಂದೆ ಜನೆಲ್ಲ ಬರ್ತಾರೆ. ಬ್ಲೆಸ್ ಯು. ಜನೆಲ್ಲ ಬರುವಾಗ ಏನಾಗುತ್ತೆ ಅಂದರೆ, ಯೇಸುವನ್ನು ನೂಕಿ ಬರ್ತಾರೆ, ತಲ್ಲಿಟ್ಟೆ ಬರಾಗ. ಆಗ ಏನಾಗುತ್ತಂದ್ರೆ, ತಳ್ಕೊಂಡೇ ಬರುವಾಗ ಅವ್ರಿಗೆ ಸತ್ಯ ಹೇಳಲಿಕ್ಕೆ ಆಗ್ತಾ ಇಲ್ಲ. ಈಗ ಯೇಸು ಹಿಂಗೆ ಬರ್ತಾರೆ. ಯೇಸು ಯಾರನ್ನೋ ಬನ್ನಿ ನಾನು ಸತ್ಯ ಹೇಳ್ತೀನಿ ಕರೆದೇ ಇಲ್ಲ. ಯೇಸು ಮಾಡುವ ಪವಾಡ ಕಾರ್ಯಗಳು, ಯೇಸುವಿನ ಮಾತಿನಲ್ಲಿ ಜೀವ ಇತ್ತು, ಅದನ್ನು ಕೇಳುವುದಕ್ಕಾಗಿ ಬಂದರು. ಇಲ್ಲಿ ನೋಡಿ, ಯಾಕೆ ಯೇಸು ಹತ್ರ ಬಂದು ಏನಾದ್ರು ಕೇಳಿದ್ರೆ, ಇಲ್ಲ ನೀವು ದೇವ ವಾಕ್ಯವನ್ನು ಹೇಳಿ, ದೇವ ವಾಕ್ಯನ ಕೇಳುವಾಗ ನಮ್ಮ ಎಲ್ಲ ಕಷ್ಟವು ಮರೆಯಾಗುತ್ತೆ ಅಂಥೇಳಿ ಜನರು ಬಂದು ಯೇಸುವನ್ನು ತಳ್ಳಿಕೊಂಡು ಬಂದರು. ಇವಾಗ 1ನೇ ವಚನ ನೋಡಿ, ಗೊತ್ತಾಗುತ್ತೆ ನಿಮಗೆ. 5:1. ಒಂದಾನೊಂದು ದಿವಸ ಜನರು ಒತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿರಲು ಗೆನೇಸರೆತ್ ಕೆರೆಯ ಹಂಚಿನಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ 2 ದೋಣಿಗಳನ್ನು ಕಂಡನು. ನಾ ಹೇಳಿದೆ, ಒಂದು ಹೇಳಿದೆ, 2 ಓದ್ಬಿಟ್ರಿ, ಸರಿ ಇರಲಿ. ಒಂದಾನೊಂದು ದಿವಸ ಅವರು ಒತ್ತಾಗಿ ಅಂದರೆ ಒಟ್ಟಾಗಿಲ್ಲ, ಒತ್ತಾಗಿ ಅಂದರೆ ಒತ್ತುತ್ತಾ ನೂಕುತ್ತಾ ತಮಿಳ ನೆರುಕಿ ಅಂದಂಗ ಒತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು, ತೆಂಗಿನಕಾಯಿ ಹೊಡಿವಾಗ, ಇಲ್ಲ ಸೀರೆ ಕೊಡುವಾಗ, ಇಲ್ಲ ದುಡ್ಡು ಕೊಡುವಾಗ ಈ ಥರ ಎಲ್ಲ ನೋಡ್ತೀವಿ ಆಗಿನ ಕಾಲದಲ್ಲಿ. ಇಲ್ಲಿ ವಾಕ್ಯ ಕೇಳುವುದಕ್ಕಾಗಿ ಬಂದರು. ಆ ಜನರಿಗೆ ವಾಕ್ಯದ ಮರ್ಮ ಗೊತ್ತಿತ್ತು, ಆದರೆ ಈ ಜನರಿಗೆ ವಾಕ್ಯದ ಮರ್ಮ ಗೊತ್ತಿಲ್ಲ. ಯಾಕೆ ನಮ್ಮ ಜೀವಿತದಲ್ಲಿ ಎಲ್ಲವೂ ಲಾಸ್ ಆಗುತ್ತೆ? ವಾಕ್ಯದ ಮರ್ಮ ನಮ್ಗೆ ಗೊತ್ತಿಲ್ಲ. ವಾಕ್ಯವನ್ನು ನಾವು ಸ್ವೀಕಾರ ಮಾಡಿಕೊಳ್ಳುವಾಗ ಆ ವಾಕ್ಯ ಬೇರು ಬಿಟ್ಟು ನಿಮ್ಮ ಬಾಳಿನಲ್ಲಿ ಅದು ಎಲೆ ಬಿಟ್ಟು, ಚಿಗುರು ಬಿಟ್ಟು, ಹೂ ಬಿಟ್ಟು, ಫಲ ಕೊಟ್ಟು ನಿಮ್ಮ ಬಾಳನ್ನು, ಒಂದು ಕಾಡಲ್ಲಿರುವ ನೀವು ಸಿಟಿಯ ಒಂದು ಒಳ್ಳೆಯ ಆ ಒಂದು ಹಣ್ಣಿನ ಶೃಂಗಾರವಾದ ಸ್ಥಳಕ್ಕೆ ಬಂದು ಕೂತ್ಕೋತೀರಾ. ಅಲ್ಲಿ ರಾಜರು ಬಂದು, ಅನೇಕ ಗಣ್ಯ ವ್ಯಕ್ತಿಗಳು ಬಂದು ನಿನ್ನ ಫಲವನ್ನು ತಂದು ಅವರ ಊಟದ ಮೇಜಿನ ಮೇಲೆ ನಿಲ್ಲುವಂತೆ, ಅವರು ನಿಮ್ಮನ್ನು ಸೇವಿಸುವಂತೆ, ನೀವು ಅವರಿಗೆ ಬಲ ಕೊಡುವಂತೆ ಮಾಡುತ್ತೆ. ಸೊ ಇಷ್ಟೆಲ್ಲ ಇರುತ್ತೆ. ಸೊ ಆದ್ದರಿಂದ ದೇವಾದಿ ಮಕ್ಕಳೇ, ಫಲ ಕೊಡುವ ಮಕ್ಕಳಾಗಿರ್ಬೇಕು. ಇಲ್ಲಿ ಅವರನ್ನು ಒತ್ತುತ್ತಾ ಇರುವಾಗ ಅವ್ರು ಏನ್ ಮಾಡ್ತಾರೆ, ಗನಜರೇತ್ ಕೆರೆಯ ಅಂಚಿನಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ 2 ದೋಣಿ, ಇಲ್ಲಿದೆ ನೋಡಿ, 2 ದೋಣಿಗಳನ್ನು ಕಂಡನು. ಎಷ್ಟು ದೋಣಿ ಇದೆ? 2 ದೋಣಿ. 2 ದೋಣಿ ಅಂದ್ರೆ 2 ದೋಣಿಯಲ್ಲಿ ಹತ್ತಿರ್ಬೇಕಲ್ಲ, ಒಂದೇ ದೋಣಿಲಿ ಹತ್ತಿದ್ರು. 2 ದೋಣಿ ಇತ್ತು, ಅದರಲ್ಲಿ ಒಂದು ದೋಣಿಯನ್ನು
ಹತ್ಕೊಂಡ್ರು. ಆಮೆನ್. ರಿಸೀವ್ ಇಟ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ದೋಣಿಯಲ್ಲಿ ಸಡನ್ ಆಗಿ ಹತ್ಕೊಂಡಿಲ್ಲ. ಅಲ್ಲಿ ಏನು ನಡೀತಾ ಇದೆ ನೋಡಿ, ಅಲ್ಲಿ ಕಂಡರು ಬೆಸ್ತರು ಅವುಗಳ ಒಳಗಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆತಿದ್ದರು. ಹಲ್ಲೆಲೂಯಾ. ಬಲೆಗಳನ್ನು ತೊಳೆಯುತ್ತಿದ್ದರು. ಅರ್ಥ ಆಗೋ ಥರ ಹೇಳ. ನಿಮ್ಮ ಮನೇಲಿ ಯಾರಾದ್ರು ಗಾರೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ 4 ಗಂಟೆಗೆಲ್ಲ ಕೈ ಕಾಲು ತೊಳೆಯೋಕ್ಕೆ ಶುರು ಮಾಡಿಬಿಡ್ತಾರೆ. 5 ಗಂಟೆಗೆ ಹೋಗ್ಬೇಕು ಅವರು, 4 ಗಂಟೆಗೆಲ್ಲ ನೀವೆಲ್ಲಾದರೂ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ 4 ಗಂಟೆಗೆಲ್ಲ ಲಿಫ್ಟಿಗೆ ಹಾಕೊಂಡು ರೆಡಿ ಆಗಿಬಿಡ್ತಾರೆ ಹೋಗೋರು. ಅಲ್ಲಿ ಬಂದು ಮರ್ಯಾದ ಸಿಸ್ಟರ್ಗೆ ಹೇಳೋದು, ಎಕಡೆ ಪೋಯಿಂದಾರು ಅವ್ರು ಕೇಳಿದ್ರು ಇವಾಗಲೇ ಹೋದಂತ ಹೇಳು. ಕ್ಯಾಮ್ರಾ ಎಲ್ಲ ಇಟ್ಟಿದ್ದಾರೆ, ಅದು ನೋಡೋದಿಲ್ಲ ಬಿಡು, ನೀವು ಕೇಳಿದ್ರು ಹೇಳು, ಆಮೇಲೆ ನೋಡ್ಕೋತೀನಿ. ಕರೆಕ್ಟಾ? ಅವ್ರು ನೋಡ್ಬೇಕಂದ್ರೆ ಕ್ಯಾಮ್ರಾ ರಿವರ್ಸ್ ಮಾಡಿ ನೋಡ್ಕೋತಾರೆ ಮಾಡಬೇಕಂದ್ರೆ. ಆದ್ರೂ ಅವ್ರಿಗೇನೋ ನೋಡೋಲ್ಲ, ಅವರು ಕೇಳಿದ್ರೆ ಹೇಳು ಅಂಥೇಳಿ 4 ಗಂಟೆ ಹೋಗ್ಲಿಕ್ಕೆ ಶುರು ಆಗ್ಬಿಡ್ತಾರೆ. ನೋಡಿ, ಇಲ್ಲಿ 2 ದೋಣಿಗಳು ಇರುವಾಗ 2 ದೋಣಿಯಲ್ಲಿ ಇಳಿದುಬಿಟ್ಟು ಏನು ಮಾಡ್ತಾರೆ, ಬಲೆನ ತೊಳಿತಾರೆ. 2 ದೋಣಿಯಲ್ಲೂ ಮೀನು ಸಿಗಲಿಲ್ಲ. ಬರೀ ಪೇತ್ರನ ಬಲೆಯಲ್ಲಿ ಮಾತ್ರ ಅಲ್ಲ, 2 ದೋಣಿಗಳಲ್ಲಿ ಮೀನು ಸಿಗಲಿಲ್ಲ. ಹಲ್ಲೆಲೂಯಾ. ಮೀನು ಸಿಗಲಿಲ್ಲ. ಟೀಮ್ ವರ್ಕೌಟು ಸರಿ ಇಲ್ಲ. ಅವರೆಲ್ಲ ಮೀನು ಹಿಡಿಲಿಕ್ಕೆ ನಿಪುಣರು. ಎಲ್ಲ ಸಮಯದಲ್ಲೂ ಹಾಕೋ ಗೋಲ್ ಸಿಗೋದಿಲ್ಲ. ಯಾಕಂದ್ರೆ ಬಲೆ ತೊಳಿತಾ ಇದ್ದಾರೆ. இல்லையா? ஹல்லேலூயா. காலையில் நல்லா ஆர்டர் புஷ்னு வரன்னு போவார். போயிட்டு சாயங்காலம் வரும்போது புசோன்னு வருவார். ಎಸ್. ಆರ್ಡ್ರೇ ಇರೋದಿಲ್ಲ. ಎಲ್ಲಿಂದ ಇದಾಗುತ್ತೆ? ಸೊ ಅದೇ ರೀತಿ ಇಲ್ಲಿ ಮೀನಿಲ್ಲ ಅಂದರೆ ಅವತ್ತು ಊಟನೇ ಇಲ್ಲ ಅವರಿಗೆ. ಮಕ್ಕಳು ಕೇಳ್ತಾರೆ, ಅಪ್ಪ ಪೆನ್ಸಿಲು, ಅಪ್ಪ ಬಳಪ, ಅಪ್ಪ ನನ್ನ ಸ್ವಾಮಿ ಸ್ಲೇಟು, ಅಪ್ಪ ಪೆಪ್ಪರ್ ಮಿಠಾಯಿ ಆಗಿನ ಕಾಲದಲ್ಲಿ ಅಂತ ಕೇಳ್ತಾರೆ. ಸೊ ಏನಿಲ್ಲ, ಚೆನ್ನಾಗಿ ಬಲೆನ ತೊಳಿತಾರೆ, ಬಲೆನ ತೊಳಿತಾರೆ. ಈಗ ಯೇಸು ಅಲ್ಲಿ ಬರ್ತಾರೆ. ಎಲ್ಲಿ ಬರ್ತಾರೆ? ಅಲ್ಲಿ ಬಂದು 2 ದೋಣಿಯಲ್ಲ ಪೇತ್ರನದು ಸೆಲೆಕ್ಟ್ ಮಾಡ್ತಾರೆ. ಆಮೆನ್. ರಿಸೀವ್ ಇಟ್. ಪೇತ್ರನೇ, ನಿನ್ನ ದೋಣಿಯನ್ನು ಕೊಡುವೆಯಾ? ಬಲೆ ಕೇಳಿಲ್ಲ. ಈ ವಿಲ್ ನಾಟ್ ಆಸ್ಕ್ ಬಲೆ. ನಿನ್ನ ದೋಣಿಯನ್ನು ಸ್ವಲ್ಪ ಕೊಡುವೆಯಾ? ಹಲ್ಲೆಲೂಯಾ. ಆಗ ಅವನು ಹೇಳ್ತಾನೆ, ಆ ಸಂದರ್ಭದಲ್ಲಿ ಟೆನ್ಷನ್ ಆಗಿರುವವನು ಅವನು ಎನ್ನುತ್ತಾನೆ, ನೋಡಿ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. 3ನೇ ವಚನ, ಆ ದೋಣಿಯಲ್ಲಿ ಸೀಮೋನ್ನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ಇಲ್ಲಿ ಕೆಲಸ ಮಾಡ್ತಾನೆ ಅವನು. ಕಷ್ಟ ಇರುವಾಗನು ದೇವ್ರ ಹತ್ರ ಬಂದ ತಕ್ಷಣ ಕಷ್ಟ ಅಂತ ಹೇಳಿಲ್ಲ. ಸ್ವಾಮಿ, ನೈಟೆಲ್ಲ ನಾನು ಬಲೆ ಹಾಕ್ತು, ಒಂದು ಮೀನು ಸಿಗಿಲ್ಲ, ಈಗ ಬಂದು ನೀನು ಬಂದು ದೋಣಿ ಬೇರೆ ಕೇಳ್ತೀಯ, ನಾನು ಎಷ್ಟು ಕೋಪದಲ್ಲಿದ್ದೀನಿ, ನೀನು ನಾನೇ ಅಂತ ಹೇಳಿಲ್ಲ. ಅವನು ಏನು ಹೇಳಿಲ್ಲ, ಚೆನ್ನಾಗಿ ಅದೇ ಘನತೆ ಅಂತ ಹೇಳೋದು. ಏನು ಹೇಳಿಲ್ಲ, ಅವನ ಪರಿಸ್ಥಿತಿ ಏನು ಹೇಳಿಲ್ಲ. ನೀವೆಲ್ಲ ನೋಡಿ ಹೇಳ್ಕೋತೀರ, ಅವನು ಏನು ಹೇಳಿಲ್ಲ. ಅವನೇನು ಹೇಳ್ತಾನೆ, ಸ್ವಾಮಿ ಧಾರಾಳವಾಗಿ ತಗೊಳ್ಳಿ, ನನ್ನ ದೋಣಿ ಕೇಳ್ತೀರ ತಗೊಳ್ಳಿ, ಸಮಸ್ಯೆಗಳು 1000 ಇದ್ರೂ ದೇವರಿಗೆ ನೀವು ಏನಿದೆಯೋ ಅದು ಕೊಡುವಾಗ ನೀವು ಘನಪಡಿಸ್ತೀರಾ. ಸಮಸ್ಯೆಗಳು 1000 ಇರ್ಬೋದು. ನನ್ನ ಲೈಫಲ್ಲಿ ಅಷ್ಟೇ ಕಷ್ಟ ಜಾಸ್ತಿ ಇದೆ ಅಂದರೆ ಆವಾಗಲೇ ಬಿತ್ತಕ್ಕಿನ್ನ ಜಾಸ್ತಿ ಮಾಡೋದು. ಕಷ್ಟವನ್ನು ಹೊಡಿತೀನಿ ನಾನು, ಬಿಡೋದಿಲ್ಲ. ದೇವ್ರು ನಾನು ಯಾವತ್ತೂ ಕೈ ಬಿಡೋದಿಲ್ಲ ಅಂತೇಳಿ ಐ ವಿಲ್ ಕ್ಯಾಲ್ಕುಲೇಟ್ ದಟ್. ಆಗ ಏನು ಮಾಡ್ತಾರೆ, ದೇವರು ಅವನಿಗೆ ಹೇಳ್ತಾರೆ, ನಿನ್ನ ದೋಣಿಯನ್ನು ಕೊಡು ಅಂತ ಹೇಳುವಾಗ ತಗೊಳ್ಳಿ ಅಂತ ಹೇಳ್ತಾರೆ. ದೋಣಿಯಲ್ಲಿ 10 ನಿಂತ್ಕೊಂಡು ಇವಾಗ ಹೇಳ್ತಾರೆ, ಈ ದೋಣಿಯನ್ನು ಸ್ವಲ್ಪ ನೂಕಿ ಬಿಡು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಚೆನ್ನಾಗಿ ತಿಳ್ಕೊಳ್ಳಿ, ಕೆಲವರು ನೀರಲ್ಲಿ ಇಳಿಯೋದಿಲ್ಲ, ಕೈ ತೊಳೆದು ಬಿಟ್ರೆ ತಿರ್ಗಾ ಹೋಗೋದಿಲ್ಲ, ತಿರ್ಗಾ ಬೋಟನ್ನು ಮುಟ್ಟೋದಿಲ್ಲ ಅಷ್ಟೇ. ಈಗ ದೋಣಿಯನ್ನು ನೂಕಿ ಬಿಡ್ತಾನೆ. ಅಲ್ಲಿ ಒಂದು ಹಗ್ಗದಿಂದ ದೂರಕ್ಕೆ ಬಿಡ್ತಾನೆ. ಅದು ಆ ಕಡೆ ಅಷ್ಟು ದೂರ ಇರುತ್ತೆ, ಹೋಗೋದಿಲ್ಲ, ಅಲ್ಲೇ ಇರುತ್ತೆ. ಜನ ಆ ನೀರಿನ ಒಳಗೆ ನೀರಿನ ಹತ್ರ ತನಕ ಬರ್ತಾರೆ, ನೀರಿನ ಒಳಗೆ ಬರೋದಿಲ್ಲ.
ಹಲ್ಲೆಲೂಯಾ. ದಡದಲ್ಲೇ ಇರ್ತಾರೆ. ದಡದಲ್ಲಿ ನೋಡಿ, ಅದೇ ಹೇಳಿದ್ದು, ದೇವರ ಕಾರ್ಯಕ್ಕೆ ಜನ ದಡ ತನಕನೇ ಬರ್ತಾರೆ ಹೊರತು ಒಳಗೆ ಬರೋದಿಲ್ಲ ಅಷ್ಟೇ. ಆದರೆ ದೇವರು ಆ ಒಂದು ನೀರಿನ ಒಳಗಿಂದ ಪರಿಶುದ್ಧಾತ್ಮನು ದೇವರ ವಾಕ್ಯವನ್ನು ಹೇಳ್ತಾರೆ. ಹಲ್ಲೆಲೂಯಾ. ವರ್ಡ್ ಆಫ್ ಗಾಡ್. ಥ್ಯಾಂಕ್ ಯು ಜೀಸಸ್. ದೇವರ ವಾಕ್ಯವನ್ನು ಬೋಧಿಸ್ತಾರೆ. ಆಮೆನ್. ರಿಸೀವ್ ಇಟ್. ಮೊದಲು ದೇವರ ವಾಕ್ಯಕ್ಕೆ ಸ್ಥಳ ಕೊಡುವಾಗ ನೀನು ಬಲ ಹೊಂದ್ಕೋತೀಯ. ಆಮೆನ್. ಬಲ ಹೊಂದ್ಕೋತೀಯ. ಹಲ್ಲೆಲೂಯಾ. ಎಲ್ಲ ಜನರು ಯೇಸು ಹತ್ರ ಬಂದಿದ್ದು ಸೀರೆಗಾಗಿ ಬಂದಿಲ್ಲ, ಊಟಕ್ಕಾಗಿ ಬಂದಿಲ್ಲ, ದೇವರ ವಾಕ್ಯಕ್ಕಾಗಿ ಬಂದರು. ಆಮೆನ್. ವರ್ಡ್ ಆಫ್ ಗಾಡ್. ಯಾವಾಗ ದೇವರ ವಾಕ್ಯ ಬರುತ್ತೋ ಮಹತ್ ಕಾರ್ಯವನ್ನು ಮಾಡ್ತಾರೆ. ಗಾಡ್ ಬ್ಲೆಸ್ ಯು. ಇಲ್ಲಿ ಜನ ನೂಕಿಕೊಂಡು ಬಂದವರು ದಡದಲ್ಲಿ ನಿಂತಾರೆ. ಅವರು ಸಮುದ್ರದಲ್ಲಿ ಬೋಟಲ್ಲಿ ನಿಂತ್ಕೊಂಡು ವಾಕ್ಯನ ಸೋ ಮಾಡ್ತಾರೆ. ಆಮೆನ್. ಈ ವಾಕ್ಯ ಅವ್ರ ನೂಕುವುದನ್ನು ನಿಲ್ಲಿಸುತ್ತೆ. ಈ ವಾಕ್ಯ ಅವರ ನೂಕುವಿಕೆಯಲ್ಲಿರುವ ತವಕವನ್ನು ಪೂರೈಕೆ ಮಾಡುತ್ತೆ. ಆಮೆನ್. ಈ ವಾಕ್ಯ ರೋಗಗಳನ್ನು ನಿವಾರಣೆ ಮಾಡುತ್ತೆ. ಈ ವಾಕ್ಯ ಅವರ ಬಡತನವನ್ನು ನೀಗಿಸುತ್ತೆ. ಈ ವಾಕ್ಯ ಅವರ ದರಿದ್ರವನ್ನು ಹೋಗಿಸುತ್ತೆ. ಈ ವಾಕ್ಯ ಅವರನ್ನು ಬಲಪಡಿಸುತ್ತೆ. ಎಷ್ಟು ಜನ ದಾಹದಿಂದ ಬಂದರೂ ಅಷ್ಟು ಜನ ಸಂತೋಷವಾಗಿ ದೇವರ ವಾಕ್ಯವನ್ನು ಕೇಳಿದ ಮೇಲೆ ಅವರು ಹಿಂತಿರುಗುತ್ತಾರೆ. ಎಲ್ಲರೂ ಸಂತೋಷವಾಗಿ ಹೋಗ್ತಾರೆ ದೇವರ ವಾಕ್ಯ ಕೇಳಿದ ಮೇಲೆ. ತವಕವಾಗಿದ್ದರು. ದೇವರ ವಾಕ್ಯ ಯಾವಾಗ ನೀವು ಕೇಳ್ತಿರೋ ಆವಾಗ ನಿಮ್ಮ ದರಿದ್ರ ಹೊಟ್ಟೋಗ್ಬಿಡುತ್ತೆ. ನಾ ಹೇಳ್ತೀನಿ ನೋಡಿ, ನಿಮ್ಗೆ ದರಿದ್ರನೇ ಬರೋದಿಲ್ಲ. ದೇವರ ವಾಕ್ಯವನ್ನು ಸೆಳೆದುಕೊಳ್ಬೇಕು. ನಿನ್ನ ಪೆನ್ಷನ್ ಆಗಲಿ, ನಿನ್ನ ಸಂಬಳವಾಗಿ ಅದರಲ್ಲಿ ಕ್ಯಾಲ್ಕುಲೇಟ್ ಅಲ್ಲ. ದೇವರ ಮೇಲಿರುವ ಕನೆಕ್ಷನ್ ಸರಿಯಾಗಿದ್ರೇನೆ ಯುವರ್ ಲೈಫ್ ಟೈಮ್ ಇಟ್ ವಿಲ್ ಗೋಯಿಂಗ್ ಟು ಪ್ರೊಲಾಂಗ್. ಲೈಫ್ ಟೈಮೇ ದುಡ್ಡಿಂದ ಪ್ರೊಲಾಂಗ್ ಆಗೋದಿಲ್ಲ. ಅದನ್ನೇ ಪ್ರೊಲಾಂಗ್ ಆಗ್ಲಿಕ್ಕೆ ದೇವರು ಕೃಪೆ ಕೊಡ್ತಾರೆ. ಅಂದ್ರೆ ನಿನ್ನ ಆಸ್ತಿ ಪಾಸ್ತಿಗಳು ಹೇಗೆ ಬರುತ್ತೋ ಅದು ಅವರಿಂದ ಸಾಧ್ಯ. ಅವರಿಂದ ಸಾಧ್ಯ ಆಗುತ್ತೆ. ಈಗ ಬೋಟ್ ಅವನಿಗೆ ನೋಡಿ ಹೇಳ್ತಾರೆ, ಅವನು ಏನು ಹೇಳಿಲ್ಲ, ಕೊಡ್ತಾಲೆ ನಿಮ್ಮ ಕೊರತೆ ದೇವ್ರಿಗೆ ಗೊತ್ತು. ನೀನು ಕೊಟ್ರೇನೆ ನಿನ್ನ ಕೊರತೆ ದೇವ್ರಿಗೆ ಗೊತ್ತು. ಇವಾಗ ಹೇಳ್ತಾರೆ, ಆಳವಾದ ಸ್ಥಳಕ್ಕೆ ನಿನ್ನ ಬಲೆಯನ್ನು ಬೀಸು. ಇಲ್ಲ, ನಿನ್ನ ಬೋಟನ್ನು ತಳ್ಳಿಕೊಂಡು ಹೋಗು. ಬಲೆಯಲ್ಲೇ ರಾಮ ಬೋಟ್ ತಳ್ಳಬೇಕು. ಮೊದಲು ಪೈಸಾ ಅಡ್ಗலாம் ಬಲೆ ಹಾಕೋ ಒಂದದ್ರಲ್ಲೇ ಇದ್ದೀರಾ. ಆಳವಾದ ಸ್ಥಳಕ್ಕೆ ಹೋಗ್ಬೇಕು. ಎಲ್ಲಿ ಹೋಗ್ಬೇಕು? ಆಳವಾದ ಸ್ಥಳಕ್ಕೆ. ನಾನು ಹೇಳುವ ಸ್ಥಳಕ್ಕೆ ನೀನು ಹೋಗು. ಹಲೋ, ಇವಾಗ ನೈಟಲ್ಲಿ ಮಾತ್ರ ಮೀನು ಸಿಗೋದು, ಹಗಲಲ್ಲಿ ಸಿಗೋದಿಲ್ಲ. ಅವನು ಹೇಳ್ತಾನೆ, ಬೇಕಾದ್ರೆ ಓದ್ಕೊಳ್ಳಿ ನೀವು. ಇವಾಗ ನೈಟಲ್ಲಿರುವ ಮೀನು ಹಗಲಲ್ಲಿ ಎಲ್ಲಿ ಹೋಗುತ್ತೆ? ಒಂದು ಕೈಯೆಲ್ಲ ತಟ್ಟೋದಿಲ್ಲ ನೋಡಿ. ಒಳ್ಳೆ ಪ್ರಶ್ನೆ ಕೇಳುವಾಗ ಹೇಳ್ತಾನೆ. ಇವಾಗ ಕೆಲವರು ಆನ್ಲೈನ್ ಮನೆಯಲ್ಲೇ ಕೆಲಸ ಮಾಡ್ತಾರಲ್ವೋ? ಮಾಡ್ತಾರೆ. ನೈಟ್ ಅಲ್ಲಿ ಕೆಲಸ ಮಾಡೋರು ಹಗಲಲ್ಲಿ ಏನ್ ಮಾಡ್ತಾರೆ? ಮನೇಲಿ ನಿದ್ದೆ ಮಾಡ್ತಾ ಇರ್ತಾರೆ. ಕರೆಕ್ಟ್ ತಾನೆ? ಕರೆಕ್ಟ್. ಆದ್ರೆ ಇದೆ ಇದ್ರೂ ಇಲ್ದೆ ಹೋದ ಅದು ನಿನ್ ಕೈಗೆ ಬರ್ಬೇಕು. ಅದೇ ಆಶೀರ್ವಾದ. ಹಲ್ಲೆಲೂಯಾ. ಅದು ನಿನ್ ಕೈಗೆ ಬರ್ಬೇಕು. ಆಮೆನ್. ಈಗ ಯೇಸು ಸ್ವಾಮಿ ಹೇಳ್ತಾರೆ, ಆಳವಾದ ಸ್ಥಳಕ್ಕೆ ಅವನು ತಕೊಂಡು ಹೋದ. ಅದು ಅವನ ಇಂಟ್ರೆಸ್ಟ್ ಅನ್ನು ತೋರಿಸುತ್ತೆ. ಈಗ ಹೇಳ್ತಾರೆ, ನಿಮ್ಮ ಬಲೆಗಳನ್ನು, ನಿನ್ನ ಬಲೆ ಅಂತಲಿಲ್ಲ, ನಿಮ್ಮ ಬಲೆಗಳನ್ನು ಹಾಕಿರಿ. ನಿಮ್ಮ ಬಲೆಗಳನ್ನು. ಆಗ ಅವನು ಹೇಳ್ತಾನೆ, ಸ್ವಾಮಿ ರಾತ್ರಿ ಎಲ್ಲ ಪ್ರಯಾಸ ಪಟ್ರು ಒಂದು ಮೀನು ಸಿಕ್ಕಿಲ್ಲ, ರಾತ್ರಿಯಲ್ಲೇ ಸಿಗೋದು. ಹೇಳ್ತೀನಲ್ಲ, ಹಾಕು, ನೀನು ಹಾಕಿ ನೋಡು. ಅವನು ಹೇಳ್ತಾನೆ, ನಿಮ್ಮ ಮಾತಿನ ಮೇಲೆ, ಮಾತಿನ ಮೇರೆಗೆ. ಯಾವಾಗ ದೇವರ ವಾಕ್ಯದ ಮೇಲೆ ನೀವು ನಂಬಿಕೆ ಇಡ್ತೀರೋ ಆ ಬಲೆ ವೇಸ್ಟೇ ಆಗೋದಿಲ್ಲ. ವೇಸ್ಟೇ ಆಗೋದಿಲ್ಲ. ವೇಸ್ಟೇ ಆಗೋದಿಲ್ಲ. ಆಮೇನ್ ನೋಡೋಣ. ಸೊಲ್ಲುಂಗಪ್ಪ, ಆಮೇನ್ ತೇಲಿ ನೋಡೋಣ. ವೇಸ್ಟೇ ಆಗೋದಿಲ್ಲ. ವೇಸ್ಟೇ ಆಗೋದಿಲ್ಲ. ಅವನು ಬಲೆ ಹಾಕ್ತಾನೆ. ಬಲೆಗಳು ಹರಿದು ಹೋಗುವಷ್ಟು ಸಿಗಬಾರ್ದ ಟೈಮಲ್ಲಿ ಮೀನು ಸಿಗುತ್ತೆ. ಹಲ್ಲೆಲೂಯಾ.
ಇದನ್ನ ನೀನು ತಿಳ್ಕೋಬೇಕು. ದೇವರು ನಿನ್ನ ಜೊತೆ ಇದ್ದರೆ ನಿನ್ನ ಬಾಳಲ್ಲಿ ಒಳ್ಳೆ ಕಾಲನೇ. ಆಮೆನ್. ಒಳ್ಳೆ ಕಾಲ, ಗುಡ್ ಟೈಮ್, ಒಳ್ಳೆ ಕಾಲ. ಎಸ್, ಆಮೆನ್. ಹಲ್ಲೆಲೂಯಾ. ಲೋಕವೇ ಅಮಾವಾಸ್ಯೆ ಆಗಿದ್ರು ನೀನ್ ಬೆಳಕಾಗೇ ಇರ್ತೀಯ. ಎಸ್, ಐ ಆಮ್ ದ ಲೈಟ್. ಆಮೆನ್ ನೋಡೋಣ. ಹಲ್ಲೆಲೂಯಾ. ನೀನ್ ಬೆಳಕಾಗಿರ್ತೀಯ. ಆಮೆನ್. ನೀವ್ ಬೆಳಕಾಗಿರ್ತೀರಾ. ಬೆಳಕಾಗಿರ್ತೇವೆ. ಯಾಕಂದ್ರೆ ಆ ದೋಣಿಯಲ್ಲಿ ಯೇಸು ನಿಂತಿದ್ದಾನೆ. ನಿಂತಿರುವಾಗ ಜನ ನೂಕೊಂಡ್ಬಂದ್ರು, ಹೊರಗಿರುವ ಜನ ನೂಕೊಂಡ್ಬಂದ್ರು, ಒಳಗಿರುವ ಮೀನು ಯೇಸುನ ಹುಡ್ಕೊಂಡ್ ಬರುತ್ತೆ. ಕೈಯಲ್ಲಿ ತಟ್ಟಿ ಹೇಳ್ತೀನಿ, எப்படி ஆண்டவரை பார்க்க மீன்கள் ஓஹோ ஓடி வருகிறது. ஹalleluya, praise the lord, bless you, bless you. அதியா மேல இருக்க ஜனம் இல்ல, உள்ள இருக்கிற மீன்கள் இயேசுவை தேடி வருகிறது. ஹalleluya. ஏசப்பா உன்னை நான் பார்க்க வரப்பா. எஸ் லார்ட். ஹalleluya. உன்னை நம்புறவங்களுக்கு நான் உணவாக மாறுகிறேன்ப்பா. ಹಲ್ಲೆಲೂಯಾ. ಸೃಷ್ಟಿಕರ್ತನನ್ನು ನೋಡಲಿಕ್ಕೆ ಎಲ್ಲ ಮೀನುಗಳು ಯೇಸುವಿನ ಹತ್ರ ಬರುತ್ತೆ. ಕೈಗಳ ತಟ್ಟುಗ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಬಲೆ ಹಾಕಿದ್ರೆ ಬಲೆ ತುಂಬಾ ಹರಿದು ಹೋಗುವಷ್ಟು, ಹರಿದು ಹೋಗುವಷ್ಟು, ಹರಿದು ಹೋಗುವಷ್ಟು, ಹರಿದು ಹೋಗುವಷ್ಟು, ನಿಮ್ಮ ಬ್ಯಾಂಕ್ ಡಮಾರ್ ಆಗುವಷ್ಟು. ಹೇಳಿ, ನಮ್ಮ ಬ್ಯಾಂಕ್ ಡಮಾರ್ ಆಗುವಷ್ಟು, ಡೆಬ್ಲೆಟ್ ವస్తుంది ಹಂಗಲ್ಲ. ಆಮೆನ್. ನಿಮ್ಮ ಅಕೌಂಟ್ ಹಾಗೆ ದಷ್ಟ ಆಗುವಷ್ಟು, ತುಂಬಿ ಹೊರಸೂಸುವಷ್ಟು. ಎಸ್. ದಾವೀದನಿಗೆ ಅಬ್ರಹಾಮನಿಗೆ ಒಂದು ಆಶೀರ್ವಾದ ಇತ್ತು, ಈ ಭೂಮಿ ತಾಳಲಾರದಷ್ಟು ಐಶ್ವರ್ಯ. ಆಮೆನ್. ಅದೇ ರೀತಿ ಯೇಸುನ ನಂಬುವಾಗ, ಆತನ ದೋಣಿಯಲ್ಲಿ ಪಯಣಿಸುವಾಗ, ಆತನ ಸತ್ಯವನ್ನು ಹಿಡಿದುಕೊಳ್ಳುವಾಗ, ನಾವು ಹಾಕುವ ಬ್ಯಾಂಕಲ್ಲೆಲ್ಲ ಹಣ ಜಾಸ್ತಿ ಆಗಬೇಕು. ಎಲ್ಲರೂ ಓಡ್ ಬರ್ತಾರೆ. ಈಗ ಎಲ್ಲರೂ ಎಳೆದು ತುಂಬಿಸ್ತಾರೆ. ತುಂಬಿಸುವಾಗ ಇಲ್ಲಿ ಏನಾಗತ್ತಂದ್ರೆ, ಬೋಟ್ ಕೊಟ್ಟ ಮೀನನ್ನು ಎಳ್ದಾಕ್ಲಿಕ್ಕೆ ಕೆಲಸಗಾರ ಬಂದ್ಬಿಡ್ತಾರೆ. ಕೈಗಳು ತಟ್ಟಿ ಹೇಳ್ತೀರಾ? ಹಲ್ಲೆಲೂಯಾ. உன்னை ஆண்டவர் நின்னு பாருன்னு சொல்றார். நீ வேலைக்காரன்டா. நீ வேலைக்காரಲ್ಲ, ನೀ ಓನರ್ಡಾ. ನೀನು ಓನರ್. ನೀನು ಅಧಿಕಾರಕನು. ನನಗೆ ನೀನು ಸ್ಥಳ ಕೊಟ್ರೆ ನೀನು ಅಧಿಕಾರಿ. ಆಮೆನ್. ಕೆಲಸಗಾರೆಲ್ಲ ಬಂದು ಮೀನನ್ನು ಹೇಳಿದೆ, ಇಲ್ಲಿ ಪೇತ್ರ ಎಳೆಯುವ ಅವಶ್ಯಕತೆನೇ ಇಲ್ಲ. ಹಲ್ಲೆಲೂಯಾ. ನೀನು ನಾನು ದೇವರ ಮಕ್ಕಳಾಗಿರುವಾಗ ನನಗೂ ನಿನಗೂ ಏರಾಳವಾದ ಜನರನ್ನು ದೇವರು ಕೊಡುವರು. ಅವರು ಕೊಟ್ಟೆ ಕೊಡುವರು. ಹಲ್ಲೆಲೂಯಾ. ದೇವರ ರಾಜ್ಯವನ್ನು ಶೇಕ್ ಮಾಡುವ ಮಕ್ಕಳಾಗಿ ಮಾರ್ಪಡೋಣ. ಆತನಿಂದ ಆಗಿರೋದು ಯಾವುದಿಲ್ಲ. ಹಲ್ಲೆಲೂಯಾ. ಎಸ್. ನನ್ನ ಬಲದಿಂದ ಅಲ್ಲ, ನನ್ನ ಪರಾಕ್ರಮದಿಂದ ಅಲ್ಲ, ದೇವ ಆತ್ಮರಿಂದ ಸಾಧ್ಯ. ನನ್ನ ಬಲದಿಂದ ಅಲ್ಲ, ನನ್ನ ಪರಾಕ್ರಮದಿಂದ ಅಲ್ಲ, ದೇವ ಆತ್ಮರಿಂದ ಸಾಧ್ಯ. ಬಲವೇ 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 ಯೇಸುವೇ. ಎಸ್, ಯೇಸುವೇ ನನ್ನ ಬಲ, ನನ್ನ ಬಲ. ಹಲ್ಲೆಲೂಯಾ. ನನ್ನ ಬಲದಿಂದಲ್ಲ, ನನ್ನ ಪರಾಕ್ರಮದಿಂದಲ್ಲ, ದೇವರ ಆತ್ಮದಿಂದಲೇ ಸಾಧ್ಯ. ಸರಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲರೂ ಓಡಿ ಬರ್ತಾರೆ. ಎಲ್ಲರೂ ಓಡಿ ಬರ್ತಾರೆ. ಎಲ್ಲ ಓಡಿ ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. 5ನೇ ವಚನಕ್ಕೆ ಒಂದು ಹೋಲಿಕೆಯನ್ನು ಹೇಳ್ತೇನೆ ನೋಡಿ. ಇಲ್ಲಿ ಗುರುವೇ ಅಂತ ಹೇಳುವಾಗ ರಬಿ ಅಂತ ಹೇಳಲ್ಪಡುತ್ತೆ. ಆಮೇಲೆ ಅಧಿಕಾರ ಉಳ್ಳವನು. ಯೇಸು ಸ್ವಾಮಿ ಅಧಿಕಾರ ಉಳ್ಳವನು. ಅದಕ್ಕೆ ಅರ್ಥ ಏನು? ಅಧಿಕಾರ ಉಳ್ಳವನು. ಈಗ ನಿಮ್ಮ ಮಾತಿನ ಮೇರೆಗೆ ಬಲೆಗಳನ್ನು ಹಾಕ್ತೇನೆ. ಸೊ ಅಧಿಕಾರ ಉಳ್ಳವನಂತೇಳಿ ನಂಬುತ್ತಾರೆ ಅವರು. ಆದ್ದರಿಂದ ಬಲೆಯನ್ನು ಹಾಕುತ್ತಾರೆ. ಯೇಸು ಸ್ವಾಮಿ ಬಂದು ಸಾಧಾರಣ ದೇವರಲ್ಲ. ರಾಜ ಬಂದು ಹಾಕಿ ಬಲೆ ಹಾಕಿದ್ರು ಬರ್ತಾ ಇದ್ದಿಲ್ಲ. ಅಲೋ, ರಾಜ ಬಲೆ ಹಾಕಿದ್ರು ಬರ್ತಾ ಇರ್ಲಿಲ್ಲ. ಅಂಬಾನಿನ ಕರ್ಕೊಂಡ್ಬಂದ ಬಲೆ ಹಾಕೋಣ ಬರೋದಿಲ್ಲ. ಇಲ್ಲಿ ಯೇಸು ಸ್ವಾಮಿ ನೋಡಿ, ಭೂಮಿ ಆಕಾಶಕ್ಕೆ ಎಲ್ಲದಕ್ಕೂ ಕೆಳಗೆ ಸಿಗಲ್ಪಡುವ ಚಿನ್ನ ಬಲ್ಲಿಗೂ ಆತನೇ ಅಧಿಕಾರಿ. ಆತನ ಮಾತಿನ ಅದಕ್ಕೆ ಹೇಳುದು, ಆತನ ಮಾತನ್ನು ನಂಬುವಾಗ
ನಿಮಗೆ ಫಲ ಸಿಗುತ್ತೆ. Amen. ಇದು Receive ಆಳದ it. ಅರ್ಥ ನಿಮ್ಗೆ ಈಸಿಯಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ದೇವರ ಮಾತನ್ನು ಘನಪಡಿಸಿದ್ರೆ ನೀವು ಬಾಲ ಆಗೋದಿಲ್ಲ, ತಲೆಯಾಗಿ ಮಾರ್ಪಡ್ತೀರಿ. Amen. Receive it. ಹಲ್ಲೆಲೂಯಾ ನೋಡೋಣ. Hallelujah. ಬಲವೇ ಬಲವೇ ಬಲವೇ